ಮೂಲತಃ ನಮ್ಮಲ್ಲಿದ್ದಂಥ ಒಂದು ಸಂಘಟನೆಗಳು ಅದನ್ನು ವಿರೋಧಿಸ್ತಾ ಬಂದಿದ್ದಾವೆ ಇಲ್ಲಿವರೆಗೆ ಅನ್ನೋದು ನಾವು ಇಲ್ಲಿ ಗಮನಾರ್ಹದ. ಹೀಗಾಗಿ ಈ ನೆಲೆಯಲ್ಲಿ ಈ ಸಲ ಜನಗಣತಿ ಆಗುವ ಸಾಧ್ಯತೆಗಳಿದ್ದಾವ ಅನ್ನುವಂಥ ಪ್ರಶ್ನೆ ನೀವು ಮಾಡಿರಿ ಅನ್ನೋಂಥ ಒತ್ತಡ ತರುವಂಥ ಒಂದು ವಿರೋಧ ಪಕ್ಷಗಳು ಈಗ ತಯಾರಾಗ್ತಾ ಇದ್ದಾವೆ. ಯಾವ ರೀತಿಯಾಗಿ ನೋಡ್ಬೋದು, ಯಾವ ರೀತಿ ಬೆಳೀತದೆ ಅಂತೇಳಿ. ಹೀಗಾಗಿ ಇವತ್ತು ಮೋದಿಯವರಿಗೆ ಒಬ್ಬ ಪ್ರಬಲವಾದಂಥ ವಿರೋಧ ಪಕ್ಷ ಸಿಕ್ಕಿದ್ರಿಂದಾಗಿ ಮೋದಿಯವರು ಈ ಹಿಂದಿನ 10 ವರ್ಷಗಳ ಆಡಳಿತದಲ್ಲೇ ಈ ಕಾರ್ಪೊರೇಟ್ಗಳಿಗೆಲ್ಲನೂ ಕೊಡುವಂಥದ್ದು. ಈ ನಿಮಗೆ ಗೊತ್ತದ, ರೋಡ್ ಕೊಟ್ಟಿದ್ದಾರೆ, ಬಂದರನ್ನು ಕೊಟ್ಟಿದ್ದಾರೆ, ಮಾರ್ಕೆಟ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಕ್ಕಲ್ತನವನ್ನು, ಕೃಷಿಯನ್ನು ಅಥವಾ ಜೊತೆ ಇನ್ನುಳಿದ ಕೊಡುವಂಥ ವಿಚಾರಗಳನ್ನು ಸಹಿತ ಮಾಡಿದ್ದಾರೆ. ಹೀಗಾಗಿ ಮತ್ತು ನಿಮಗೆ ಗೊತ್ತದ, ರೈಲ್ವೆ ಮತ್ತು ಬಂದರಗಳನ್ನು ಕೊಟ್ಟಿದ್ದು ನಿಮಗೆ ಗೊತ್ತದ. ಇನ್ನೂ ಕೊಡಬೇಕು ಅನ್ನುವಂಥ ವಿಚಾರಗಳಿದ್ದಾವೆ. ಕಲ್ಲಿದ್ದಲು ಕೊಟ್ಟಿದ್ದಾರೆ, ಇನ್ನೂ ಅನೇಕ ಖನಿಜ ವಸ್ತುಗಳನ್ನು ಕೊಡುವಂಥದ್ದು, ಕಾಡುಗಳನ್ನು ಕೊಡುವಂಥದ್ದು, ಏನೇನು ಒಟ್ಟು ಖಾಸಗೀಕರಣ ಮಾಡಿಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ₹1 40 ಪೈಸೆಯಷ್ಟು ಏನಪ್ಪ ಅಂದ್ರೆ ಕಾರ್ಪೊರೇಟ್ಗಳಿಗೆ ಹಂಚಿ ಹೋಗುವಂಥ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ವಿ. ಅವರು ರಿಟರ್ನ್ ಅಪ್ ಮಾಡಿದ್ದು ಲಕ್ಷ ಕೋಟಿಗಳಲ್ಲಿ ರಿಟರ್ನ್ ಅಪ್ ಮಾಡಿದ್ದು, ಅದರಲ್ಲೂ 16 ಲಕ್ಷ ಕೋಟಿಗಳನ್ನು ಇಲ್ಲಿ ರಿಟರ್ನ್ ಅಪ್ ಮಾಡಿದ್ದಾರೆ ಅಥವಾ ಅವ್ರು ಸಾಲ ಬಿಟ್ಟಿದ್ದಾರೆ ಅನ್ನುವಂಥದ್ದು ನಾವು ರಿಪೋರ್ಟ್ ಬರ್ತಾ ಇದ್ದಾವೆ. ಆದರೆ ಡಾಕ್ಯುಮೆಂಟ್ ಸಿಗೋದಿಲ್ಲ ನಮಗೆ ಇವೆಲ್ಲ. ನಾವು ಗೆಸ್ ಮಾಡಿ ಹೇಳುವಂಥವೆಲ್ಲ, ಯಾಕಂದರೆ ಸರ್ವೇನ ಮಾಡಿಸ್ತಾ ಇಲ್ಲ. ಯಾಕೆ ಮಾಡಿಸ್ತಾ ಇಲ್ಲ ಅನ್ನೋದು ಈಗ ವಿರೋಧ ಪಕ್ಷಗಳು ಕೇಳುವಂಥ ಒಂದು ಹೊಸ ರಾಜಕಾರಣ ಇವತ್ತು ಆರಂಭವು ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಹಿಂದಿನ ಸರ್ಕಾರದಲ್ಲೇ ವಿರೋಧ ಪಕ್ಷ ಅನ್ನೋದು ಇರಲಿಲ್ಲ. ಎಲ್ಲರೂ ಒಂದಿಷ್ಟು ಜನ ಆರಿಸಿ ಬಂದಿದ್ದರು, ಫುಲ್ ಮೆಜಾರಿಟಿ ಇತ್ತು. ಅದಕ್ಕಾಗಿ ಸಹ ಅವರು ನಮ್ಮ ಮೋದಿಯವರು ಕೇಳ್ತಾ ಇದ್ರು, 400 ಪಾರ್ ಮಾಡಿರಿ, ನಾವು ಸಂವಿಧಾನ ಸಹಿತ ಬದಲು ಮಾಡಬಲ್ಲಿವೋ ಅನ್ನುವಂಥ ಮೆಸೇಜು ಆಗಿ ಕೊಟ್ಟಿದ್ದಾರೆ. ಇಲ್ಲ ಅಂತಲ್ಲ. ಇವತ್ತು ಅಲ್ಲಗಳಿಬೋದು ಅವರು, ನಾವು ಹಿಂಗೆ ಅಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬೋದು. ನಾವು ಸಂವಿಧಾನ ಪ್ರಿಯರು, ಸಂವಿಧಾನ ನಮಗೆ ದೊಡ್ಡದು ಅಂತ ವಾದ ಮಾಡ್ಬೋದು. ಯಾಕಂದರೆ ಈ ಹಿಂದೆ ಪೆಟ್ಟು ತಿಂದಿದ್ದಾರೆ. ಅದಕ್ಕೆ ಸಂವಿಧಾನ ನಮಗೇನು ಸಂಬಂಧ ಇಲ್ಲದಂಗೆ ಅವ್ರು ಅಂದಿಲ್ಲ ಬಾಯಿ ಬಿಟ್ಟ. ಬಟ್ ಬಿಹೇವಿಯರ್ ಎಲ್ಲ ಏನಪ್ಪ ಅಂತಂದ್ರೆ ಸಂವಿಧಾನ ಹೊಡೆತ ಕೊಡುವಂಥ ವಿಚಾರಗಳನ್ನ ಮಾಡುತ್ತಾ ಬಂದಿದ್ದರಿಂದಾಗೆ ಈ ಚುನಾವಣೆಯಲ್ಲಿ ಅದನ್ನು ಎತ್ತಿ ತೋರಿಸಿ ಅದನ್ನು ಮುಖ್ಯ ವಿಷಯ ಮಾಡಿಕೊಂಡು ಈ ರಾಹುಲ್ ಗಾಂಧಿಯವರು ಜೊತೆಗೆ ಅಖಿಲೇಶ್ ಯಾದವ್ ಅವರು ಹೋರಾಟ ಮಾಡಿದ್ದರಿಂದಾಗೆ ಇವತ್ತು ಅವರೊಂದು ಪ್ರಬಲ ವಿರೋಧ ಪಕ್ಷ ಇವತ್ತು ನಿಂತಿದ್ದಾರೆ. ಜನರು ಇವತ್ತು ಪ್ರಶ್ನೆ ಮಾಡಿರಿ, ನಮ್ಮ ಸಮಸ್ಯೆಗಳು ನೀವು ಪರಿಹಾರ ಹುಡುಕ್ರಿ ಅಂತ ಇವ್ರ ಕೈಯಾಗ ನಮ್ಮ ಒಂದು ವಿಚಾರಗಳನ್ನು ಇಟ್ಟಿದ್ದಾರೆ. ಹೀಗಾಗಿ ಮೋದಿಯವರಿಗೆ ಇವತ್ತು ಈ ವಿರೋಧಿಗಳನ್ನೆಲ್ಲ ಜೊತೆಗೆ ಕರ್ಕೊಂಡು, ಜೊತೆಗೆ NDAದಲ್ಲಿಯೂ ಸಹಿತ ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ ಜನಸಂಖ್ಯೆ ಅಂದರೆ ಜಾತಿವಾರ. ನಮ್ಮ ಬಿಹಾರದ ನಿತೀಶ್ ಕುಮಾರ್ ಅಂತವ್ರು ಅವರು ಅಲ್ಲಿ NDAದಲ್ಲಿದ್ದಾರೆ. ಇವತ್ತು ಕೇವಲ ಮೋದಿಯವರ 3-0 ಇಲ್ಲ, ಇವತ್ತು NDA 3-0 ಅದ. NDA ಅಂದರೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಮೂಲತಃ ಸಮಾಜವಾದಿಗಳು, ಎಲ್ಲರೂ ಸಮಾನ ಅಂತ ಹೇಳುವಂಥವ್ರು. ಮತ್ತು ಜನಗಣತಿ ಆಗಬೇಕು, ಯಾರು ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆಲ್ಲ ಸಿಗಬೇಕು ಅನ್ನೋಂಥ ವಾದಿಗಳು. ಅದೇ ಕಾರಣ ನಾಯ್ಡು ಅವರಾದರೂ ಸಹಿತ ಏನಪ್ಪ ಅಂತಂದ್ರೆ ಅವರು ಸಹಿತ ಆಂಧ್ರ ಪ್ರದೇಶದಲ್ಲೇ ಅದನ್ನು ಡೆವಲಪ್ ಮಾಡ್ಬೇಕಂತೇಳಿ ಅದರಲ್ಲೂ ಮೈನಾರಿಟಿ ಮುಸ್ಲಿಂ ಪರ ಇದ್ದಂಥ ಆಡಳಿತ ಕೊಡೋದು ಬಂದಂಥವ್ರು. ಹೀಗಾಗಿ ಅವರು ಹೆಗ್ಗಡವಿತ್ತಂಥ ನಮ್ಮ ಮೋದಿಯವರು ಇವತ್ತು ಅವ್ರನ್ನೆಲ್ಲ ಮೀರಿ ಹಿಂದಿನ ಆಡಳಿತ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಬಟ್ ಈಗ ಆರಂಭದ